ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 5ನೇ ತರಗತಿ 6ನೇ ಘಟಕ ಪರೀಕ್ಷೆ 5ನೇ ತರಗತಿ 6ನೇ ಘಟಕ ಪರೀಕ್ಷೆ ಕೋನಗಳು, ಅಧ್ಯಾಯ ಕೋನಗಳು, ವಿಷಯ ಗಣಿತ, ತರಗತಿ 5, LBA ಕ್ವಶನ್ಸ್. ಮೊದಲನೇದಾಗಿ ಕ್ವಶನ್ಸಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. LBA ಕ್ವಶನ್ಸು ಇವಾಗ 15 ಮಾರ್ಕ್ಸಿಗೆ ಬಂದಿದೆ. 10 ಲಿಖಿತ, 5 ಮೌಖಿಕ. ಅದರಲ್ಲಿ ಈ ಕೆಳಗಿನ ಪ್ರಶ್ನೆಗೆ ಸರಿಯಾದ ಉತ್ತರ ಆರಿಸಿ. ಇದರಲ್ಲಿ ನೀವು ಲಂಬಕೋನವು ಈ ಕೆಳಗೆ ಆಕಾರವನ್ನು ಹೊಂದಿದೆ. ಇದ್ರಾಗ ಯಾವ್ದು ಲಂಬಕೋನ ಅದನ್ನು ನೀವು ಬರಿಬೇಕಿಲ್ಲಿ. ಲಂಬಕೋನವು ಈ ಆಕಾರವನ್ನು ಹೊಂದಿದೆ ಯಾವುದು ಅನ್ನೋದಕ್ಕೆ ಸರಿಯಾದ ಉತ್ತರ ಯಾವುದಿರುತ್ತಲ್ಲ ಅದನ್ನು ನೀವು ಇಲ್ಲಿ ಬರಿಬೇಕು. ಇನ್ನು ಗಡಿಯಾರದಲ್ಲಿ 6 ಗಂಟೆ ಆದಾಗ ಮುಳ್ಳುಗಳ ನಡುವಿನ ಕೋನದ ಅಳತೆ ಎಷ್ಟು? 6 ಗಂಟೆ ಆಗಿರ್ತದೆ. ಆವಾಗ ಮುಳ್ಳುಗಳ ಕೋನದ ಅಳತೆ ಎಷ್ಟು ಅನ್ನೋದನ್ನು ನೀವು ನೋಡಿ ಬರಿಬೇಕು. ಅಂದರೆ ಆ ಗಡಿಯಾರ ಚಿತ್ರ ತೆಗಿಬೇಕು, 6 ಗಂಟೆನೂ ತೆಗಿಬೇಕು, ಆ ಕೋನ್ ಮಾಪಕದಿಂದ ಕೋನ್ ಎಷ್ಟಿದೆ ಅಂತ ಅಳಿಬೇಕು. ಅಂದಾಗ ಮಾತ್ರ ಇದರ ಡಿಗ್ರಿ ಗೊತ್ತಾಗುತ್ತೆ. ಇನ್ನು ಹೊಂದಿಸಿ ಬರೆಯಿರಿ. 90 ಡಿಗ್ರಿಗಿಂತ ಕಡಿಮೆ 90 ಡಿಗ್ರಿ, 180 ಡಿಗ್ರಿ. 90 ಡಿಗ್ರಿಗಿಂತ ಕಡಿಮೆ ಯಾವುದ ಬರಿಬೇಕು ನೀವು. 90 ಡಿಗ್ರಿ ಅಂದರೆ ಯಾವುದ ಬರಿಬೇಕು ನೀವು. 180 ಡಿಗ್ರಿ ಯಾವುದ ಅದನ್ನು ಬರಿಬೇಕು ನೀವು. ಈ ಥರ ಮಾಡೋದ್ರಿಂದ ಗೊತ್ತಾಗ್ತೈತೆ ನೀವು. ಈ ಕೆಳಗಿನ ಸಮಸ್ಯೆಯನ್ನು ಬಿಡಿಸಿ. ಈ ಕೆಳಗೆ ಕೊಟ್ಟಿರೋ ಗಡಿಯಾರದ ಕೈಗಳ ನಡುವೆ ರೂಪುಗೊಂಡ ಕೋನಗಳನ್ನು ಹೆಸರಿಸಿ. ಇಲ್ಲಿ 12ರಿಂದ 3 ಇದು ಯಾವ ಕೋನ? ಇಲ್ಲಿ 12ರಿಂದ 7 ಇದು ಯಾವ ಕೋನ ಅನ್ನೋದನ್ನ ಇಲ್ಲಿ ಹೆಸರು ಬರಿಬೇಕು ನೀವು. ಇನ್ನು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂದರೆ ಕೆಳಗಿನ ಚಿತ್ರಗಳಲ್ಲಿನ ಕೋನಗಳನ್ನು ಗುರುತಿಸಿ ಅವುಗಳನ್ನು ವಿಶಾಲ ಕೋನ, ಲಂಬಕೋನ ಮತ್ತು ಲಘು ಕೋನಗಳಾಗಿವೆ ವರ್ಗೀಕರಿಸಿ. ಇಲ್ಲಿ 3 ಕೋನಗಳಿದ್ದಾವೆ. ಅವನ್ನು ಆ ಕೋನಗಳನ್ನಾಗಿ ವರ್ಗೀಕರಿಸಬೇಕು, ಯಾವ್ಯಾವ ಕೋನದವು ಅಂತ. ಇನ್ನು ಇದರಲ್ಲಿ ನೀವು ಲಿಖಿತ ನೋಡಿದ್ರೆ ಮೌಖಿಕ ನೋಡೋಣ. ಕೋನಗಳಲ್ಲಿ ಮೌಖಿಕ ಪ್ರಶ್ನೆ ಪತ್ರಿಕೆ. ಲಘು ಕೋನವನ್ನು ಹೊಂದಿರುವ ಯಾವುದಾದ್ರೂ ಇಂಗ್ಲಿಷ್ ಅಕ್ಷರದ ಹೆಸರನ್ನು ಬರೆಯಿರಿ. ಲಘು ಕೋನ ಯಾವುದಂತಲೋ ಅದನ್ನು ಇಂಗ್ಲಿಷ್ ಹೆಸರು ಬರಿಬೇಕು. ಲಂಬಕೋನ ಅಂದ್ರೆ ಏನು ಬರಿಬೇಕು. ವಿಶಾಲ ಕೋನ ಅಂದ್ರೆ ಏನು ಬರಿಬೇಕು. 360 ಡಿಗ್ರಿ ಹೊಂದಿರುವ ಇಂಗ್ಲಿಷ್ ವರ್ಣಮಾಲೆ ಹೆಸರೇನು ಅದನ್ನು ಬರಿಬೇಕು. ಕೋನವನ್ನು ಅಳೆಯುವ ಸಾಧನ ಯಾವುದು ಅದನ್ನು ಬರಿಬೇಕು. ಇಲ್ಲಿಗೆ ಇವತ್ತಿನ 5ನೇ ತರಗತಿ ಗಣಿತ ಕೋನಗಳು ಲಿಖಿತ ಮೌಖಿಕ ಪ್ರಶ್ನೋತ್ತರಗಳ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.